ಮಗಳು ಯಾವುದಕ್ಕೆ ಹೋಗಿದ್ಲು ಇವತ್ತು BVB ಕಾಲೇಜ್ಗೆ ಏನಾಯ್ತು ಸರ್ ಅಲ್ಲಿ? ಯಥಾಸ್ಥಿತಿ ಡೈಲಿ ಕಾಲೇಜ್ಗೆ ಹೋಗುವಂಗೆ MCA ಫಸ್ಟ್ ಇಯರ್ ಓದ್ತಾ ಇದ್ಲು BB. ಯಥಾಸ್ಥಿತಿ ಹೋಗಿದ್ಲು, ಪ್ರತಿ ದಿವಸ ಹೋಗುವಂಗೆ ಹೋಗಿದ್ಲು, ಏನು ತೊಂದರೆ ಇಲ್ಲ. ಎಕ್ಸಾಮ್ ಹತ್ರ ಬರೋದ್ರಿಂದ ಓದ್ಕೊಂಡು ಎಕ್ಸ್ಟ್ರಾ ಸ್ವಲ್ಪ ಕ್ಲಾಸಸ್ ಏನೆಲ್ಲ ಅಟೆಂಡ್ ಆಗಿ ಬರ್ತಾಯಿದ್ಲು. ಅವ್ರ ಮದರು ಕೂಡ ಹೊರಗಡೆ ಇದ್ದರು. ಅವರು ಕಾರ್ನಲ್ಲಿ ಫೋನ್ ಮಾಡ್ಯಾರ, ಬಂದೆ ಅಂತ ಅಂದಾರೆ. ಎಂಟ್ರೆನ್ಸ್ಗೆ ಇದಾಗಿದೆ ಒಳಗಡೆ ಕ್ಯಾಂಪಸ್ನಲ್ಲಿ. BB ಕಾಲೇಜು MCA ಫಸ್ಟ್ ಇಯರ್ನಾಗ ಓದ್ತಿದ್ದೆ. ಇದು ಹಳೆ ಅವರು ಕಾಲೇಜ್ ಫ್ರೆಂಡ್ಸ್ ಹಳೇದು BCA. ಅವರು ಬರೋದ್ರೊಳಗೆ ಅವರು ಪಾಸ್ ಆಗಿಲ್ಲ, ಇವರು ಪಾಸ್ ಆಗಿ ಮುಂದೆ ಬಂದೆ. ಒಬ್ರಿಗೂ ಫ್ರೆಂಡ್ಸ್ ಆಗಿದ್ರು, ನಮಗೆ ಗೊತ್ತಿಲ್ಲ. ಆ ಟೈಪ್ ಬೆನ್ನಿಗೆ ಬೆಂದು ಬೆನ್ನಾಗಿ ನಮಗೆ ಗೊತ್ತಿಲ್ಲ, ಕುತ್ತಿಗೆಗೆ ತಲವಾರ ಹಾಕ್ಬಿಟ್ಟಾನೆ. ಕಾಲೇಜ್ ಫ್ರೆಂಡ್ಸ್ BB. ಅವನು PC ಜಾಬಿನ್ ಕಾಲೇಜ್ ಫ್ರೆಂಡ್ ಅಂತೆ. ಅವನು ಕೂಡ ಅಲ್ಲೇ ಓದ್ತಿದ್ದ ಮೊದಲು BCAದಾಗ. ಮತ್ತು ಈಗ ನಮ್ಮ ಮಗಳು MCA ಓದ್ತಾ ಇಲ್ಲ. ಯಾವುದೂ ಏನೋ ಅಂತ ಘಟನೆ ಆಗಿಲ್ಲ, ಯಾವುದೂ ಏನೋ ತಕರಾರಾಗಿಲ್ಲ. ಬಟ್ ನೋಡಿದರೆ ನಮಗೆ ವಿಚಿತ್ರ ಆಗ್ತೈತಿ. ಈ ರೀತಿಯ ಕೊರತೆಯನ್ನು ಅವರೆಲ್ಲ ಮಾಡಿದ್ದು ನೋಡಿದರೆ ಈ ಮನಸ್ಥಿತಿ ಹೆಂಗಿರ್ಬೇಕು? ಕಾಲೇಜ್ ಒಂದು ಇರ್ಬಿ ಹೊಡೆದಂಥ ಹುಡುಗಿಲ್ಲ, ಯಾರಿಗೂ ಕೂಡ ಸರ್ದಿಲ್ಲ ಅನ್ನೋರಲ್ಲ. ಈ ರೀತಿ ಹೆಣ್ಮಕ್ಳ ಮೇಲೆ ಈ ಕಾಲೇಜ್ನಾಗೆಲ್ಲ ಮಾಡ್ಕೊಂತ ಹೋದ್ರೆ ತಂದೆ ತಾಯಿಗೆ ಏನು ಗೊತ್ತಾಗ್ಬೋದು? ಇಲ್ಲ, ಆ ರೀತಿ ಯಾವುದೇ ಥರದಿಂದ ನಮಗೇನೂ ಸೂಚನೆ ಇಲ್ಲ. ನಾವು ಸುಮಾರು ಸಲ ನಾವು ಅಬ್ಸರ್ವೇಷನ್ ಇದ್ವಿ, ಭಾಳ ಹುಷಾರಾಗಿರೋಮ್ಮ ಅಂತ ಹೇಳ್ತಿದ್ವಿ ಅಷ್ಟೇ. ಹೊರಗಡೆ ಜನ ಸರಿ ಇಲ್ಲ, ಸ್ವಲ್ಪ ಬೇಗ ಕರೆಕ್ಟ್ ಇರುವ, ಮತ್ತು ಯಾವುದೋ ಕಡೆ ಯಾರು ಫ್ರೆಂಡ್ ಸರ್ಕಲ್ ಹೊರಗಡೆ ಹೋಗ್ಬೇಡ ಅಂತ ನಾವು ಹೇಳ್ಕೊಂತಿದ್ವಿ. ರಾಜಕೀಯ ವೈಷಮ್ಯ ಅಂತ ಗೊತ್ತಾಗಲ್ಲ ಸರ್, ಅದೇ ರೀತಿ ಏನು ಆಗಿರಂಗಿಲ್ಲ ಅಂತ ನನಗೆ ಅನಿಸ್ತೈತಿ. ಆದರೂ ಕೂಡ ಈ ಥರ ಮಗಳು ನಮಗೆ ದುಃಖದಾಗ ಹೋಗ್ಕಳ ಅಂದ್ರೆ ನಮಗೆ ಆಶ್ಚರ್ಯ ಆಗೈತಿ. ಎದೆಯುದ್ದ ಬೆಳೆದು ಕೈಗೆ ಬಂದು ಇನ್ನೇನು 1 ವರ್ಷ ಪಾಸ್ ಆಗಿದ್ರೆ ಮುಗಿದೋಗ್ತೈತಿ, ಸಾಫ್ಟ್ವೇರ್ ಇಂಜಿನ್ ಆಗಿಬಿಡ್ತಿದ್ಲು. ಆ ರೀತಿ ಇದ್ದಾಗ ಇಂಥ ಘಟನೆ ಆಗೈತೆ ಅಂದ್ರೆ ನಮಗಂತೂ ನಮ್ಮ ಮನೆಗೆ 25 ವರ್ಷ ಏನೂ ಒಂದು ಕೂದಲೆಳೆಯಷ್ಟು ಯಾವುದೋ ದುಃಖನೇ ಕಂಡಿದ್ದಿಲ್ಲ. ಭಾಳ ಚಂದ ಸರ್, ಭಾಳ ಶಿಸ್ತು, ಭಾಳ ಕ್ಷಣ ಅಂಥ ಒಂದು ಒಳ್ಳೆ ಇದ್ರಾಗ ಬಂದಿದ್ಲು. ಈ ಹತಾಶಾಗಿ ಈಗ ಕೆಲವೊಬ್ರು ಹುಡುಗರು ನಿಮ್ಗೆ ಗೊತ್ತು, ಚೇಷ್ಟೆ ಮಾಡ್ತಾರೆ. ಯಾರು ರಿಫ್ಯೂಸ್ ಮಾಡ್ತಾರೆ ಅವ್ರಿಗೆ ಸೀದಾ ಕೊಂದೇ ಬಿಡೋದ. ಈ ಇಂಥ ಮನಸ್ಥಿತಿ ಇದ್ದವ್ರಿಗೆ ಯಾವ ರೀತಿ ಕಡಿಮೆನಾಗ್ತೈತೆ ಸರ್ಕಾರ, ಪೊಲೀಸ್ ಇಲಾಖೆ? ಕಷ್ಟಪಟ್ಟು ಬೆಳೆಸಿದ್ರಿ ಮಗಳನ್ನ, ಭಾಳ ಅಂದರೆ ಭಾಳ ರೀ. ನೀವು ನಂಬ್ತಿರಲಿಲ್ಲ. ಆಕೆ ಹಂಗಾಗಿ ನಾನು ಜಾಪಾನ್ ಮಾಡಿದ್ದೆ ಆಕಿನ್ನ ನಾ ಯಾರಿಗೂ ಅಷ್ಟು ಇದು ಮಾಡಿದ್ದಿಲ್ಲ. ಅಷ್ಟೊಂದು ಹಚ್ಕೊಂಡು ಆಕಿನ್ನ ಬೆಳೆಸಿ ಈ ಮಟ್ಟಕ್ಕೆ ತಂದಿದ್ದು. ಇನ್ನು 1 ವರ್ಷಕ್ಕೆ ಪಾಸ್ ಆಗಿಬಿಡ್ತಿದ್ಲು. ಅಂಥ ದುರ್ದೈವ ನಮ್ಮದು. ನಮ್ಮ ಮಗಳು ಈ ಥರ ಆಗಿದ್ದು ನಮಗೂ ಕೂಡ ನೋವಾಗಿದೆ. ಮುಂದಿನ ಪಾಲಕರು ಕೂಡ ನಾ ಎಚ್ಚರಿಕೆಯನ್ನು ವಹಿಸೋಕೆ ಹೇಳ್ತೀನಿ. ಎಲ್ಲರೂ ಯಾವ ರೀತಿ ನೀವು 1ರಿಂದ 10ನೇ ತರಗತಿ ತನಕ ಮಕ್ಕಳನ್ನ ಓದ್ಸೋಕೆ ನೀವು ಹೆಂಗೆ ಪೇರೆಂಟ್ಸ್ ಹೋಗ್ತೀರಿ, ಹಂಗೆ ಈ ಒಂದು PUC 1ಗಾಗಲಿ PUC 2ಗಾಗಲಿ ಡಿಗ್ರಿಗಾಗಲಿ ನೀವು ಕೂಡ ಕಾಲೇಜ್ಗೆ ಹೋಗ್ತಾ ಅಂತ ಬರ್ಕೊಂತ ಅವ್ರಿಗೆ ಅಸಹ್ಯ ಆಗೈತೆ ಅಂತ ಹುಡುಗರಿಗೆ ಬಿಡಕ್ಕೆ ಹೋಗ್ಬೇಡ್ರಿ. ನಮ್ಮ ಮೋಸ ಆಗೈತೆ ಅಂತ ನೀವು ಕೂಡ ಯಾರು ಆ ಹುಡುಗರು ಕುಂದಕ್ಕೆ ಹಾಕ್ತಾರೆ. ಈಗ ನಾವು ನಮ್ಮ ರಾಜಕೀಯ ಜೀವನದಾಗ ನಾವು ಬಿಜಿ ಆದೀವಿ, ನಮ್ಗೆ ಗೊತ್ತಾಗಿಲ್ಲ. ನಮ್ಮ ಮಗಳಿಗೆ ಈ ಥರ ಬೆನ್ನಿಗೆ ಹಾಕ್ಯಾರೆ. ಈಗ ನಾವು ಧೈರ್ಯವಂತರಿದ್ದೀವಿ, ಸಾರ್ವಜನಿಕವಾಗಿದ್ದೀವಿ, ನಾವು ಮಾಡ್ಕೋದೇವೆ. ಬಟ್ ಅವ್ರ ತಾಯಿಗೆ ನೋಡ್ಲಾರ್ತಿತ್ತು, ಆಕಿ ನಾವು ಬದುಕಂಗಿಲ್ಲ ಅಂಥ ಒಂದು ಮನಸ್ಥಿತಿ. ಈರೇಕೆ ಹೋಗ್ಬೇಕು ಮಗಳು ಹಿಂಗಾಗಿದೆ. ಅದಕ್ಕೆ ದಯಮಾಡಿ ಪೊಲೀಸ್ ಇಲಾಖೆ ಅದಕ್ಕೆ ಸೂಕ್ತ ಕ್ರಮ ತಗೊಂಡು ಯಾವುದೋ ಶೀಘ್ರವಾಗಿ ಅವ್ರನ್ನ ಬಂಧಿಸಿ ಕಾನೂನು ಕ್ರಮ ತಗೋಕ. ಅದು ಏನೂ ಗೊತ್ತಾಗಿಲ್ಲ ಸರ್. ನಾನು ಕೂಡ ಈಗ ಬಂಧನ ಮಾಡಿದ್ದಾರೆ. ನಾನು ಈಗ ಕೂಡ ಇಲ್ಲಿ ಬಂದೆ. KMC ಅವ್ರು ಫೋನ್ ಮಾಡಿದ್ರು, ಸುಶ್ರಿತಾಗಿ ಒಯ್ದಿದ್ರಂತೆ. ಇಲ್ಲ ನೋಮಾರ್ ಅಂತ ಹೇಳ್ಕೊ ಇಲ್ಲಿ ಕಳಿಸಿದ್ದಾರೆ. ಇಲ್ಲಿಂದ ನಮ್ಮ KMC ಹೆಡ್ ಫೋನ್ ಮಾಡಿದರು, ಈ ರೀತಿ ಆಗಿದೆ ಅಂತ. ನಾನು ಒಂದು ವೇದಾಗಿದ್ದೆ, ಬಂದು ಅಟೆಂಡ್ ಆದೆ, ನೋಡಿದೆ. ನಮಗೂ ಕೂಡ ಭಾಳ ದುಃಖ ಆಯ್ತು. ಈ ಥರ ಮಗಳ ಪರಿಸ್ಥಿತಿ ಆಯ್ತಲ್ಲ ಅಂತ. ಏನು